ಬಿಜೆಪಿಯವರು ಇದಾರಲ್ಲ ಬರೀ ಬುರುಡೆ ದಾಸರು. ಸುಳ್ಳೆ ಅವ್ರ ಮನೆ ದೇವರು, ಸುಳ್ಳೆ ಮನೆ ದೇವರು. ಆದ್ರಿಂದ ನೀವೆಲ್ಲರೂ ತಿಳ್ಕೋಬೇಕು, ಕಾಂಗ್ರೆಸ್ ಪಾರ್ಟಿ ಮಾತ್ರ ಎಲ್ಲ ಜಾತಿ ಜನರು, ಎಲ್ಲ ವರ್ಗದ ಜನರು, ಎಲ್ಲ ಧರ್ಮದ ಜನ ಪರವಾಗಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಮೇಟಿಯವರು, ಎಚ್.ವೈ. ಮೇಟಿಯವರು 5 ಸಾರಿ MLA ಆಗಿದ್ರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು, ಆಮೇಲೆ 2 ಸಾರಿ ಮಂತ್ರಿ ಆಗಿದ್ರು. ಪಾಪ ಜನಪರವಾಗಿ ಕೆಲಸವನ್ನ ಮಾಡಿದ್ದಂಥವ್ರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಟಿಯವರು ಯಾವಾಗಲೂ ಕೂಡ ಬಡವರ ಪರವಾಗಿ, ಹಿಂದುಳಿದವ್ರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಇದ್ದಂಥ ವ್ಯಕ್ತಿ, ಎಲ್ಲ ಜಾತ್ಯತೀತ ವ್ಯಕ್ತಿಯಾಗಿದ್ರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಆಮೇಲೆ ಅಪ್ಪರ್ ಕೃಷ್ಣ 3ನೇ ಹಂತ ಪರಿಹಾರ ಕೊಡ್ಲೇಬೇಕು ಅಂತೇಳಿ ಹಠ ಮಾಡಿದ್ರು. ಇಲ್ಲಿ JT ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಆಮೇಲೆ ನಮ್ಮ ಅಜಯ್ ಸರ್ನಾಯಕ್ ಇದ್ದಾರೆ, ತಿಮ್ಮಾಪುರ್ ಇದ್ದಾರೆ. ಇವ್ರ ಜೊತೆ ಇನ್ನೂ ಅನೇಕ ಜನ ಇವತ್ತಿನವರಿಗೆ ಪರಿಹಾರ ಕೊಡ್ಲಿಲ್ಲ. ನಾಳೆ ಕೂರಿಸಬೇಕಾಗಿತ್ತ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಕೊಡ್ಲಿಲ್ಲ? ಯಾಕೆ ತೀರ್ಮಾನ ಮಾಡಲಿಲ್ಲ? ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ರೈತ ಮುಖಂಡರುಗಳ ಜೊತೆಗೆ ಶಾಸಕರ ಜೊತೆನಲ್ಲಿ ಮೀಟಿಂಗ್ ಮಾಡಿದೆ. ಒಂದೇ ಹಂತದಲ್ಲಿ ಕನ್ಸೆಂಟ್ ಮೂಲಕ, ಒಪ್ಪಂದದ ಮೂಲಕ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದೆ. 1 ಎಕರೆ ತರಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ರೂಪಾಯಿಗಳು, ಕುಸ್ಕಿ ಜಮೀನಿಗೆ, ಒಣ ಭೂಮಿಗೆ 30 ಲಕ್ಷ ರೂಪಾಯಿಗಳು. ಅದನ್ನು ಸುಳ್ಳು ಹೇಳ್ತಾರೆ ಬಿಜೆಪಿಯವರು. ಬಜೆಟ್ ನಲ್ಲಿ ದುಡ್ಡೇ ಇಟ್ಟಿಲ್ಲ. ದುಡ್ಡು ಇಟ್ಟಿದ್ದೇನೆ. ಮೊನ್ನೆ ಶಂಕುಸ್ಥಾಪನೆ ಮಾಡಿದಾಗ ಚೆಕ್ಗಳನ್ನು ವಿತರಣೆ ಮಾಡಿದ್ದೀವ ಇಲ್ಲ? ಏನ್ರಿ JT ಪಾಟೀಲ್, ಈ ವರ್ಷ ಎಷ್ಟು ದುಡ್ಡು ಆಗ್ತದೆ, ಯಾರ್ಯಾರು ಮುಂದೆ ಬರ್ತಾರೆ ಕನ್ಸೆಂಟ್ ಆಗಿ ಜಮೀನನ್ನ ಕೊಡ್ಲಿಕ್ಕೆ, ಅವರೆಲ್ಲರಿಗೂ ಕೂಡ ಹಣ ಕೊಟ್ಟೇ ಕೊಡ್ತೀವಿ, ಪರಿಹಾರ ಕೊಟ್ಟೇ ಕೊಡ್ತೀವಿ. ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾರಲ್ಲ, ಇವತ್ತಿನವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದಾರ? ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಅಂದ್ರೆ 13 ವರ್ಷಗಳಾಯ್ತು. 13 ವರ್ಷ ಆಯ್ತು, ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ನಾನು DK ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡೋದು, ಇವತ್ತಿನವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಇವರಿಗೆ ಯಾವ ನೈತಿಕತೆ ಇದೆ? ನಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕೆ ಯಾವ ನೈತಿಕತೆ ಇದೆ? ಇವರಿಗೆ ಯಾವುದೇ ನೈತಿಕತೆ ಇಲ್ಲ. ಬಿಜೆಪಿಯವರು ಇದಾರಲ್ಲ ಬರೀ ಬುರುಡೆ ದಾಸರು, ಸುಳ್ಳೆ ಅವ್ರ ಮನೆ ದೇವರು, ಸುಳ್ಳೆ ಮನೆ ದೇವರು. ಆದ್ರಿಂದ ನೀವೆಲ್ಲರೂ ತಿಳ್ಕೋಬೇಕು, ಕಾಂಗ್ರೆಸ್ ಪಾರ್ಟಿ ಮಾತ್ರ ಎಲ್ಲ ಜಾತಿ ಜನರು, ಎಲ್ಲ ವರ್ಗದ ಜನರು, ಎಲ್ಲ ಧರ್ಮದ ಜನ
ಪರವಾಗಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ.